ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಬ್ಯಾಕ್ಗ್ರೌಂಡ್ ನೋಡ್ತಿದ್ರೆ ಗೊತ್ತಾಗಿರ್ಬೋದು, ಎಲ್ಲ ಔಟ್ಸೈಡ್ ಇದು ಬಂದಿದ್ದೀನಿ ಅಂತ. ಎಸ್, ನಾನಿವಾಗ ಮೂಡಿಗೆರೆಯಲ್ಲಿದ್ದೀನಿ. ಬೆಳಗ್ಗೆ ಬಿಟ್ಟಿದ್ದು ಮನೆನ, ಇಲ್ಲಿ ಇಂಟ್ರೋ ಕೊಡ್ತಿದ್ದೀನಿ. ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ದೆ, ಹೆಂಗೆ ಬಂದೆ ಅಂತ ಹಾಕ್ತೀನಿ, ಅದು ನೋಡ್ತೀರಾ. ಸದ್ಯಕ್ಕೆ ಇವಾಗ ಹೋಮ್ ಸ್ಟೇ ಹುಡುಕ್ತಿದ್ದೀವಿ. ಇವತ್ತಿನ ಡೇ ಮುಗೀತು. ಫಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬೆಟ್ಟದ ಭೈರವೇಶ್ವರಕ್ಕೆ ಬಂದಿದ್ವಿ. ಸೊ ಇವಾಗ ಅದು ಮುಗಿಸ್ಕೊಂಡು ಅದೊಂದೇ ಪ್ಲೇಸ್ ನೋಡೋಕ್ಕಾಗಿದ್ದು. ಮತ್ತು ಇನ್ನೊಂದು ಅಬ್ಬಿ ಫಾಲ್ಸ್ ನೋಡಿದ್ವಿ. ಅಲ್ಲಿ ತುಂಬ ಜನ ಇದ್ದರು. ಹಾಕ್ತೀನಿ, ಅದನ್ನು ನೋಡ್ತೀರಾ. ತುಂಬ ಜನ ಇರೋದ್ರಿಂದ ಸುಮ್ಮನೆ ಔಟ್ಸೈಡ್ ನೋಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ. ಇವಾಗ ಒಂದು ಸ್ಟೇ ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗ್ತಿದ್ದೀವಿ. ಬನ್ನಿ ಹೋಗ್ಬಿಟ್ಟು ಸ್ಟೇಗೆ ಹೋಗೋಣ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ವಿ ಅದನ್ನ ವೀಡಿಯೋ ಹಾಕ್ತೀನಿ ನೋಡಿ. ನಾವು ಬಂದಿರೋದು 8 ಜನ ಬಂದಿರೋದು. 4 ಜನ ಬೈಕಲ್ಲಿ ಬಂದಿದ್ದೀವಿ, ಇನ್ನೊಂದು 3 ಜನ ಕಾರಲ್ಲಿದ್ದಾರೆ. ಸೊ 4 ಜನ ಯಾರಂದರೆ, ನಾನೊಬ್ಬ, ನನ್ನ ಫ್ರೆಂಡ್ ವಿವೇಕ್ ಅಂತ, ನನ್ನ ಫ್ರೆಂಡ್ ಶರತ್ ಅಂತ, ಇನ್ನೊಬ್ಬ ಕಿಶನ್ ಅಂತ, ಅವ್ನು ಕ್ಯಾಮ್ರಾಗೆ ಬರಲ್ಲ ಅಷ್ಟೇ. ಬನ್ನಿ ಇನ್ನು ಮುಂದಿಂದು ವಿಡಿಯೋದಲ್ಲಿ ಹಾಕ್ತೀನಿ ಬೆಳಗ್ಗಿಂದ ಎಲ್ಲೆಲ್ಲಿ ಹೋಗಿದ್ವಿ ಅಂತ. ಬಂದ ಬೆಳಗ್ಗಿಂದ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅದನ್ನ ನೋಡ್ಕೊಂಬನ್ನಿ. ಸೊ ಇಂಟ್ರೋ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿದ್ದೀವಿ ಅಂದ್ಬಿಟ್ಟು. ಈಗ ಟೈಮ್ ಒಂದು 4 ಗಂಟೆ ಆಗಿದೆ. ನೈಟ್ ಗಾಡಿಯೆಲ್ಲ ಇಲ್ಲೇ ವಾಶ್ ಮಾಡಿ, ಮಿಡ್ ನೈಟ್ ಅದು ವಾಶ್ ಮಾಡಿದ್ದು, ವಾಶ್ ಮಾಡಿ ನಿಲ್ಲಿಸಿದ್ದೀನಿ. ಇನ್ನೊಂದು ಬ್ಯಾಗೆಲ್ಲ ತಂದು ಟೈ ಮಾಡಿ ಹೊರಡಬೇಕು. ಬನ್ನಿ ಬ್ಯಾಗ್ ತಂದ್ಬಿಟ್ಟು ಟೈ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಸೊ ನಾವು ಹೋಗ್ತಿರೋದು 6 to 7 ಮೆಂಬರ್ಸ್ ಅನಿಸುತ್ತೆ. ಒಂದು 2 ಗಾಡಿಯಲ್ಲಿ ಒಂದು ಕಾರಲ್ಲಿ ಹೋಗ್ತಿರೋದು. ನಾನು ನನ್ನ ಫ್ರೆಂಡು ಸೋಲೋ ಹೋಗ್ತೀವಿ. ಇನ್ನು ಮಿಕ್ಕಿದ್ದು 5 ಜನ ಅನಿಸುತ್ತೆ. 4 ಜನನೂ 5 ಜನನೂ ಕಾರಲ್ಲಿ ಬರ್ತಾರೆ. ಬನ್ನಿ ಫಸ್ಟು ಲಗೇಜ್ ತಂದುಬಿಟ್ಟು ಟೈ ಮಾಡೋಣ. ಸೊ ಇವಾಗ ಎಲ್ಲ ನೆಲಮಂಗಲ ಟೋಲ್ ಇದೆ ಅಲ್ವಾ, ಹಾಸನ್ ರೋಡು, ಅಲ್ಲೆಲ್ಲ ಮೀಟಪ್ ಆದ್ವಿ. ಇಲ್ಲಿಂದ ಹೊರಡೋದು. ಸೊ ನೆಕ್ಸ್ಟು ಟಿಫನ್ಗೆ ಹಾಸನಲ್ಲಿ ಹಾಕಿದ್ವಿ, ಗಜಾನನ ರಿಫ್ರೆಶ್ಮೆಂಟ್ಸ್ ಅಂದ್ಬಿಟ್ಟು, ಗೊತ್ತಿರುತ್ತೆ ಎಲ್ಲರಿಗೂ. ಅದು ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಸೊ ನೋಡಿರ್ತೀರ, ಹಾಸನಲ್ಲಿ ಗಜಾನನ ರಿಫ್ರೆಶ್ಮೆಂಟಲ್ಲಿ ಟಿಫನ್ ಎಲ್ಲ ಮಾಡಿಬಿಟ್ಟು ಇವಾಗ ಟೈಮ್ ಎಕ್ಸಾಕ್ಟಾಗಿ 1 o'clock ಆಗಿದೆ. ಇವಾಗ ನಾವು ಸಕಲೇಶ್ಪುರ ದಾಟಿದ್ದೀವಿ. ನಿಧಾನಕ್ಕೆ ಬಂದ್ವಿ ಅಲ್ಲಿಂದ, ಏನು ಅರ್ಜೆಂಟ್ ಏನಿಲ್ಲ. ಟಿಫನ್ ಮಾಡ್ಕೊಂಡಿದ್ದ ತಕ್ಷಣ ಇಬ್ಬರು ಫ್ರೆಂಡ್ಸ್ ಕಾರಲ್ಲಿ 7 ಮೆಂಬರ್ಸ್ ಏನಿದ್ರು ಅದರಲ್ಲಿ ಇಬ್ಬರು ಗಾಡಿಗೆ ಶಿಫ್ಟ್ ಆದರು. ಒಂದೊಂದು ಗಾಡಿಯಲ್ಲಿ ಇಬ್ಬಿಬ್ಬರು ಬರ್ತಿದ್ವಿ. ಯಾಕೆಂದರೆ ಕಾರಲ್ಲಿ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಿತ್ತಂತೆ. ಅದಕ್ಕೋಸ್ಕರ ಇಲ್ಲಿಂದ ಚೆನ್ನಾಗಿರುತ್ತೆ ಅಲ್ವಾ ಸೀನರಿ ಎಲ್ಲ, ಅದಕ್ಕೆ ಬಿಡು ಅಂದ್ಬಿಟ್ಟು ಬೈಕಲ್ಲೇ ಬಂದ್ವಿ. ಇವಾಗ ಆ್ಯಕ್ಚುಲಿ ನಾವು ಸಕಲೇಶ್ಪುರದಿಂದ ಒಂದು 10 ಕಿಲೋಮೀಟ್ರು ಮುಂದೆ ಇದ್ದೀವಿ, ಅಂದರೆ ಬೆಟ್ಟದ ಭೈರವೇಶ್ವರ ಹೋಗೋ ದಾರಿಯಲ್ಲಿ. ನೋಡ್ತಿರ್ಬೋದು, ವೆದರ್ ಮಾತ್ರ ಪ್ಲೆಸೆಂಟಾಗಿದೆ. ಅದಕ್ಕೆ ನಾವು ಜಾಸ್ತಿ ಸ್ಪೀಡಾಗೂ ಹೋಗ್ತಿಲ್ಲ, ಬರೀ ಒಂದು 40 to 60, 70 ಎಲ್ಲ ಮೇಂಟೈನ್ ಮಾಡಿಕೊಂಡು ಸುತ್ತಮುತ್ತ ಏನೇನಿದೆ ಗ್ರೀನರಿ ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ತಿದ್ವಿ. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು, ಸೈಡಲ್ಲೆಲ್ಲ ಮರ ಬರುತ್ತೆ ಅಲ್ವಾ, ಅದರಲ್ಲಿ ಬರೀ ಜಾಕ್ ಫ್ರೂಟು, ಹಲಸಿನ ಹಣ್ಣು ಬರೀ ಅದೇ ಎಷ್ಟೊಂದಿತ್ತು. ಅಂದರೆ ಕಿತ್ಕೋಬೋದಾಗಿತ್ತು, ಸ್ವಲ್ಪ ಚೆನ್ನಾಗಿ ಕಿತ್ಕೋತಿದ್ರು. ಟೂರಿಸ್ಟರ್ಸ್ ಬರ್ತಿರ್ತಾರಲ್ವ ಕಾರಲ್ಲಿ, ಅವರೆಲ್ಲ. ನಾವು ನೋಡ್ಕೊಂಡು ಸುಮ್ಮನೆ, ನಾವು ಬೈಕಲ್ಲಲ್ವ ಬಂದಿರೋದು, ಎಲ್ಲಿ ಇಟ್ಕೊಳಕ್ಕೆ ಜಾಗ ಇರುತ್ತೆ, ನಾವು ಕಿತ್ಕೊಳಕ್ಕೆಲ್ಲ ಹೋಗಲಿಲ್ಲ. ನೋಡ್ತಿರ್ಬೋದು ಸುತ್ತಮುತ್ತ ಮರದಲ್ಲೆಲ್ಲ ಫುಲ್ ಹಲಸಿನ ಹಣ್ಣೆ ಇದ್ದಿದ್ದು. ಅದು ಹಣ್ಣಾಗಿತ್ತು, ಸ್ಮೆಲ್ ರೋಡ್ ತುಂಬ ಇತ್ತು ಅದ್ರ ಸ್ಮೆಲ್ಲೆ. ಬಟ್ ಸಕ್ಕದಾಗಿತ್ತು ಮಾತ್ರ ರೂಟು. ನಾವೆಲ್ಲೋ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಇತ್ತು. ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಸಕಲೇಶ್ಪುರ ದಾಟಿದ್ರೆ ಹೆಂಗಿರುತ್ತೆ, ಗಾಡ್ ಸೆಕ್ಷನ್ನು ಮತ್ತು ಸೀನರೀಸು ಆ ಥರ ಇತ್ತು. ಅದಕ್ಕೆ ನಾವು ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡಿಕೊಂಡು ಆರಾಮಾಗಿ ನೇಚರ್ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಮತ್ತು ಅಲ್ಲಿಂದ ಬೆಟ್ಟದ ಭೈರವೇಶ್ವರಗೆ ಹೋಗೋ ದಾರಿನೂ ಸ್ವಲ್ಪ ಚೆನ್ನಾಗಿದೆ ಸೀನರಿ ಅಲ್ಲೆಲ್ಲ. ಅದಕ್ಕೆ ನಿಧಾನ ಕ್ರೂಸ್ ಮಾಡಿಕೊಂಡು ಆರಾಮಾಗಿ ಹೋದ್ವಿ. ಮತ್ತು ಇನ್ನೇನು ಬೆಟ್ಟದ ಭೈರವೇಶ್ವರ ಇನ್ನೊಂದು 10 ಕಿಲೋಮೀಟ್ರ್ ಇರಬೇಕು ಅನ್ನಂಗೆ ಸ್ವಲ್ಪ ಈ ಥರ ರೋಡ್ ಸಿಗುತ್ತೆ. ಅಲ್ಲಲ್ಲಿ ಪ್ಯಾಚ್ ಇದೆ, ರೋಡ್ ಚೆನ್ನಾಗಿಲ್ಲ, ಒಂಥರ ಆಫ್ ರೋಡ್ ಅಂತಲೇ ಹೇಳ್ಬೋದು ಅಂದ್ಕೊಳ್ಳಿ.
ಅಲ್ಲಿ ದೇವಸ್ಥಾನದ ಕೆಳಗವರೆಗೂ ಇದು ಮಾಡಿದ್ದಾರೆ, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಅದೊಂದು 1 ಕಿಲೋಮೀಟ್ರ್ ಅಷ್ಟೇ. ಇನ್ನು ಅಲ್ಲಿವರೆಗೂ ಈ ಥರನೇ ರೋಡ್ಸ್ ಇರೋದು. ಬಟ್ ನನ್ನ ಗಾಡಿಗೆಲ್ಲ ಈ ಥರ ರೋಡ್ ಏನಂದರೆ ನನಗೇನು ಇದು ಆಫ್ ರೋಡ್ ಅಂತಲೇ ಅನಿಸಿಲ್ಲ. ಸಸ್ಪೆನ್ಷನ್ ಆ ಥರ ಇತ್ತು. ಅದಕ್ಕೆ ನಾನು ಆರಾಮಾಗಿ ಹೋಗಿ ಮತ್ತು ಇನ್ನೊಂದು ಕಡೆ ರೂಟ್ ಮಿಸ್ ಮಾಡಿಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಮ್ಯಾಪ್ ಹಾಕ್ಕೊಂಡಿರಲಿಲ್ಲ. ಇದೇ ರೋಡ್ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾಯಿದ್ವಿ. ಒಂದು 5 ಕಿಲೋಮೀಟ್ರೇನೋ ರೂಟ್ ಮಿಸ್ ಆಗಿಬಿಡ್ತು. ಆಮೇಲೆ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಇಲ್ಲಿ ಮುಂದೆ ಒಂದು ಕಡೆ ಲೆಫ್ಟ್ ತೊಗೊತೀವಿ ನೋಡಿ, ಲೆಫ್ಟ್ ಹೋಗುತ್ತೆ. ಅದು ಲೆಫ್ಟ್ ತೊಗೊಬೇಕಾಗಿರೋದನ್ನ ನಾವು ಸ್ಟ್ರೈಟ್ ಹೋಗ್ಬಿಡ್ತೀವಿ. ಅಲ್ಲೇ ನಾವು ಮಿಸ್ ಮಾಡಿದ್ದು. ಆಮೇಲೆ ತಿರ್ಗಾ ಮ್ಯಾಪ್ ಹಾಕ್ಬಿಟ್ಟು ನಿಧಾನಕ್ಕೆ ನೋಡ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಮುಂದೆ ಒಂದು ಲೆಫ್ಟ್ ಬರುತ್ತೆ, ಆ ಲೆಫ್ಟಲ್ಲೇ ಹೋಗ್ಬೇಕಾಗಿತ್ತು ನಾವು. ಆ್ಯಕ್ಚುಲಿ ನನಗೆ ಡೌಟ್ ಬಂದಿತ್ತು ಒಂದು ಕಡೆ, ಆ ಲೆಫ್ಟಲ್ಲಿ ಹೋಗ್ಬೇಕಾ ಅಂದ್ಬಿಟ್ಟು. ನಾವು ಬೋರ್ಡ್ ಕೂಡ ನೋಡಿಲ್ಲ, ಹಾಗೆ ಸುಮ್ಮನೆ ಹೋದ್ವಿ. ಆಮೇಲೆ ಮುಂದೆ ಹೋಗ್ಬಿಟ್ಟು ಯಾಕೋ ಡೌಟ್ ಬಂತು, ಅಲ್ಲಿ ಯಾವ ಗಾಡಿನೂ ಬರ್ತಿರಲಿಲ್ಲ, ಒಂಥರ ರೋಡೆಲ್ಲ ಚಿಕ್ಕದಿತ್ತು ತುಂಬ. ಆಮೇಲೆ ಅಲ್ಲೋಗಿ ಮ್ಯಾಪ್ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ. ಬಟ್ ಈ ರೋಡು ಸೇಮ್ ಆ ಥರನೇ ಇತ್ತು, ಒಂಥರ ಆಫ್ ರೋಡ್ ಬರೋ ಥರ. ಆಮೇಲೆ ರಿಟರ್ನ್ ಬರುವಾಗ ಇಲ್ಲೊಬ್ರನ್ನ ಕೇಳಿದ್ವಿ, ಅವರು ಅದನ್ನೇ ಹೇಳಿದ್ರು, ಇಲ್ಲ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಲೆಫ್ಟ್ ತಗೊಳ್ಳಿ ಅಂದ್ಬಿಟ್ಟು. ಸೊ ಈಗ ಬೆಟ್ಟದ ಭೈರವೇಶ್ವರ ಟೆಂಪಲ್ನ ರೀಚ್ ಆದ್ವಿ. ವೆದರು ಚೆನ್ನಾಗಿದೆ ಮತ್ತು ಜನನೂ ಅಷ್ಟು ಇರಲಿಲ್ಲ. ಅಲ್ಲಿ ಮೇಲೆಲ್ಲ ನೋಡಿ, ಮೇಲೆಲ್ಲ ಅಲ್ಲಿ ಜನ ಹೋಗ್ತಿದ್ದಾರೆ. ಬಟ್ ಅದು ಹೇಗೆ ಹೋಗ್ತಿದ್ದಾರೆ ಗೊತ್ತಿಲ್ಲ ನಮಗೂ. ಸೊ ಈಗ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದ್ವಿ ಆಚೆಗೆ. ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ಒಂದು ರೌಂಡ್ ಫಾಗ್ ಬಂದುಬಿಟ್ಟು ಹಾಗೆ ಪಾಸ್ ಆಯಿತು. ಆ ಗ್ಯಾಪಲ್ಲಿ ನಾವೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತು ಇನ್ನೊಂದು ವೀಕೆಂಡ್ ಆದ್ರೂ ಸ್ಯಾಟರ್ಡೇ ನಾವು ಹೋಗಿದ್ದು. ಸ್ಯಾಟರ್ಡೇ ಆದ್ರೂ ಅಷ್ಟೊಂದು ಜನ ಇಲ್ಲಿಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ. ಮುಂಚೆ ವೀಡಿಯೋಸಲ್ಲೆಲ್ಲ ನೋಡ್ತಿದ್ರೆ ತುಂಬ ಜನ ಇರ್ತಿದ್ರು. ಇವಾಗ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟೊಂದು ಇರಲಿಲ್ಲ. ಮತ್ತು ವೆದರ್ ಕೂಡ ಪ್ಲೆಸೆಂಟಾಗಿತ್ತು, ಚೆನ್ನಾಗಿತ್ತು. ಒಂಥರ ಟೈಮ್ ಸ್ಪೆಂಡ್ ಮಾಡಿ ಬರೋಕ್ಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ನೋಡಿ ವೆದರ್ ಒಂಚೂರು ಬಿಸಿಲಿಲ್ಲ. ಸೊ ಬೆಟ್ಟದ ಭೈರವೇಶ್ವರ ಮುಗಿಸ್ಕೊಂಡು ಒಂದು ಕೆಳಗೆ ಬರ್ತಿದ್ದಂಗೆ ನಮಗೆ ಅಬ್ಬಿ ಫಾಲ್ಸ್ ಸಿಗುತ್ತೆ ನಿಯರ್ ಬೈಯೇ. ಅಲ್ಲಿ ಹೋಗೋಣ ಅಂತ ಹೋದ್ವಿ, ಬಟ್ ಅಲ್ಲಿ ಟೆಂಪಲ್ಗಿಂತ ಇಲ್ಲೇ ಜಾಸ್ತಿ ಜನ ಇದ್ದರು. ಸೊ ಅದಕ್ಕೆ ಕೆಳಗೇನು ಹೋಗೋಕ್ಕೆ ಹೋಗಲಿಲ್ಲ. ಮತ್ತು ಅದೇ ಟೈಮ್ಗೆ ಕೂಡ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಿರ್ಬೋದು ಎಲ್ಲ ಡ್ರಿಸಲ್ ಆಗ್ತಿದೆ. ನಾವು ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಹೋಮ್ ಸ್ಟೇಗೆ ಹೋದ್ವಿ. ಇಂಟ್ರೋ ನೋಡಿರ್ಬೋದು, ಆ ಇಂಟ್ರೋ ಕೊಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೈರೆಕ್ಟ್ ಹೋಮ್ ಸ್ಟೇಗೆ ಹೋಗಿದ್ದು. ಸೊ ನೋಡಿ ಹೋಮ್ ಸ್ಟೇ ರೀಚ್ ಆದ್ವಿ ಇವಾಗ. ಹೋಮ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಚೆಯಿಂದ ಹಿಂಗೆ ಇರ್ಬೋದು, ಬಟ್ ಒಳಗಡೆ ಮಾತ್ರ ಇಂಟೀರಿಯರ್ಸ್ ಹೇಗಿತ್ತು ಗೊತ್ತಾ. ಮತ್ತು ಇನ್ನೊಂದು ರೈಡ್ಸ್ ಏನಾದರೂ ಬಂದರೆ ಒಂದು ಬ್ಯಾಕಪ್ ಕಾರ್ ಇರೋದು ಒಳ್ಳೆಯದು. ಯಾಕೆಂದರೆ ಲಗೇಜ್ ಎಲ್ಲ ಡಂಪ್ ಮಾಡೋಕ್ಕಾಗಲಿ ಎಲ್ಲ ಈಸಿ ಆಗುತ್ತೆ. ಮತ್ತು ನಮ್ಮ ಬೈಕ್ಸ್ ಕೂಡ ನೋಡ್ತಿರ್ಬೋದು, ಶೆಡ್ ಒಳಗೆ ಹಾಕಿದ್ದೀವಿ. ಚೆನ್ನಾಗಿತ್ತು ಮಾತ್ರ, ಸ್ಟೇ ವರ್ತ್ ಅಂತಲೇ ಹೇಳ್ಬೋದು. ನೋಡಿ ಸುತ್ತಮುತ್ತ ಕಾಫಿ ಪ್ಲ್ಯಾಂಟೇಷನ್ನು ಮತ್ತು ಅಡಿಕೆ ಮರ ಎಲ್ಲ ಚೆನ್ನಾಗಿತ್ತು, ಒಂಥರ ವೈಬ್. ಸೊ ಎಲ್ಲರೂ ನೋಡಿರ್ತೀರ, ಇದೆ ಸ್ಟೇ. ಇವಾಗ ಒಳಗೆ ಹೋಗೋಣ ಬನ್ನಿ. ಚೆನ್ನಾಗಿದೆ, ಪರವಾಗಿಲ್ಲ, ವರ್ತಿದೆ. ನೋಡಿ ಸಿಟ್ಔಟ್ ಏರಿಯಾ. ಕಿಚನ್ ಇದೆ, ಬೇಕಾದರೆ ನಾವೇ ಅಡುಗೆ ಮಾಡ್ಕೋಬೋದು, ಬಟ್ ನಾವು ಮಾಡ್ತಿಲ್ಲ. ಪ್ಲೀಸ್ ಇಲ್ಲಿ 3 ರೂಮ್ ಇದೆ, ಬಟ್ ಅದು ಲಾಕ್ ಆಗಿದೆ. ನಮಗೆ ಬರೀ 2 ರೂಮ್ ಪ್ರೊವೈಡ್ ಮಾಡಿರೋದು. 4 ಮೆಂಬರ್ಸ್ ಒಂದೊಂದು ರೂಮಲ್ಲಿ. ನೋಡಿ ಇದೊಂದು ರೂಮು. ಇದು ನಾವು ತೊಗೊಂಡಿರೋ ರೂಮು.
ವಾಶ್ರೂಮ್ ಇದೆ. ನಾರ್ಮಲ್. ಓಕೆ, ಮೂರನೇನಾ ಬಿಟ್ಟಿರೋದು? ಇನ್ನೊಂದು ಬಾಲ್ಕನಿ ಇದೆ. ಬಾಲ್ಕನಿ ಲೈಟ್ ಹಾಕು. ಲೈ ಚೆನ್ನಾಗಿದೆ ಬಾಲ್ಕನಿ ನೋಡಿ. ಇವಾಗೇನು ಕಾಣಿಸ್ತಿಲ್ಲ, ಬೆಳಗ್ಗೆ ಒಂದು ಸಲ ತೋರಿಸ್ತೀನಿ. ನಾವಿಲ್ಲಿ ಇವಾಗ ಚೆಕ್-ಇನ್ ಆಗಿದ್ದು. ಚೆನ್ನಾಗಿದೆ. ಇಷ್ಟು ದಿನ ಸ್ಟೇ ಆಗಿರೋದ್ರಲ್ಲಿ ಬೆಸ್ಟ್ ವರ್ತ್ ಅಂತಲೇ ಹೇಳ್ಬೋದು. ಇದು ರೂಮ್ ಸ್ವಲ್ಪ ಪ್ರೀಮಿಯಮ್ ಆಗಿ ಚೆನ್ನಾಗಿದೆ. ಅಷ್ಟೇ, ಬೆಳಗ್ಗೆ ತೋರಿಸ್ತೀನಿ ಬಿಡಿ. ಅಷ್ಟೇ, ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋಲಿ ಹೋಗ್ತೀವಿ ನೋಡಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.